ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್. ಅದಕ್ಕಿಂತ ಮುಂಚೆ IPL ಮುಗಿಯೋದ್ರ ಒಳಗಡೆ ನಮ್ಮ RCB ಟ್ರೋಫಿ ಎತ್ತಬೇಕು ಅಂತ ಅಂದರೆ 3 lakh ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲಲ್ಲಿ ಕಂಪ್ಲೀಟ್ ಆಗಿರಬೇಕು. ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ಇದನ್ನು ಯಾವಾಗಲೂ ಹೇಳ್ತಿರ್ತೀನಿ, ಪ್ರತಿಯೊಂದು ವಿಡಿಯೋಲ್ಲೂ ಬೇಕಾದ್ರೆ ಹೇಳ್ತೀನಿ. ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ವಿಡಿಯೋ ನೋಡೋಕ್ಕಿಂತ ಮುಂಚೆ. ಓಕೆ, ಮೊದಲನೇ ಅಪ್ಡೇಟು ಬರ್ತಾ ಇದೆ, ಬಿಗ್ ಬ್ರೇಕಿಂಗ್ ಅಪ್ಡೇಟು. BCCI ಸೆಲೆಕ್ಟರ್ಸ್ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿಲ್ಲ. ಇನ್ಫ್ಯಾಕ್ಟ್ ಎಲ್ಲ ಮ್ಯಾಚ್ಗಳಿಗೂ ಕೂಡ ಟ್ರಾವೆಲ್ ಮಾಡಬೇಕು ಸೆಲೆಕ್ಟರ್ಸ್ ಅಂತ ಅನ್ಕೊಂಡ್ರಿ. ಎಲ್ಲ ಮ್ಯಾಚ್ಗೂ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಎಲ್ಲ ಮ್ಯಾಚ್ನು ಕ್ಲೋಸ್ ಆಗಿ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಂತೆ. T20 ವರ್ಲ್ಡ್ ಕಪ್ಪಿಗೆ ಈ IPL ಪರ್ಫಾರ್ಮೆನ್ಸ್ ಏನಿದೆ, ಸ್ವಲ್ಪ ಜನ ಪ್ಲೇಯರ್ಸ್ಗಳದ್ದು ಅವ್ರನ್ನ ಸಿಕ್ಕಾಪಟ್ಟೆ ಫೋಕಸಲ್ಲಿ ಮಡಗಿದ್ದೀವಿ ಅಂತ ಹೇಳಿದರೆ. ಇವಾಗ ಲಿಮಿಟೆಡ್ ಸ್ಲಾಟ್ಸ್ಗಳೆಲ್ಲ ಏನಿದೆ, ಇರೋದೇ 15 ಸ್ಲಾಟು. 15 ಸ್ಲಾಟಿಗೆ ಎಷ್ಟು ಜನ, ಎಲ್ಲರೂ ಕೂಡ ಮಸ್ತಾಗಿನೇ ಪರ್ಫಾರ್ಮ್ ಮಾಡ್ತಾರೆ IPL ಅಂತ ದೊಡ್ಡ ಸ್ಟೇಜ್ ಅಂತ ಬಂದಾಗ. ಸೊ ಅದನ್ನ ಫಿಟ್ ಮಾಡಬೇಕು ಅಂದರೆ ಅಂಥ ಪ್ಲೇಯರ್ಸ್ಗಳನ್ನ ತೊಗೊಂಬರ್ಬೇಕು ಅಂದರೆ ಹುಡುಕಿ ತಗೊಂಬರ್ಬೇಕು ಅಂತಂದರೆ ಸಿಕ್ಕಾಪಟ್ಟೆ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಯಾರ್ಯಾರು ನಮಗೆ ಡೆಲಿವರ್ ಮಾಡ್ಬೋದು ವರ್ಲ್ಡ್ ಕಪ್ ಅಂತ ಬಿಗ್ ಸ್ಟೇಜಲ್ಲಿ ಅಂತ. ಸೊ ಅದನ್ನ ಮಾಡ್ತಾರಂತೆ ಈ ಸೀಸನ್. ಪ್ರತಿ ಸೀಸನ್ ಮಾಡ್ತಾ ಇರ್ತಾರೆ, ಅದೇ ರೀತಿ ಈ ಸೀಸನ್ ಕೂಡ ಮಾಡ್ತಾರೆ ಅಷ್ಟೇ. ಅಪ್ಡೇಟ್ ಬಿಟ್ಟು ಗುಜರಾತ್ ಟೈಟನ್ಸ್ಗೆ ರಿಪ್ಲೇಸ್ಮೆಂಟ್ ಮೇಲೆ ರಿಪ್ಲೇಸ್ಮೆಂಟ್ ಆಗ್ತಾನೆ ಇದೆ. ಗುಜರಾತ್ ಟೈಟನ್ಸ್ ಇವಾಗ BR ಶರತ್ನ, ನಮ್ಮ ಕರ್ನಾಟಕ ಪ್ಲೇಯರ್ BR ಶರತ್ನ ರಿಪ್ಲೇಸ್ ಮಾಡಿದರೆ. ಯಾರ ಜಾಗದಲ್ಲಿ ಅಂತ ಅಂದರೆ ರಾಬಿನ್ ಮಿನ್ಸ್ ಅವರ ಜಾಗದಲ್ಲಿ ರಿಪ್ಲೇಸ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ ಅವ್ರಿಗೆ ಇಂಜುರಿ ಆಗಿತ್ತು, ಅದು ಇದು ಆಕ್ಸಿಡೆಂಟ್ ಏನೋ ಆಗಿದ್ದಿಲ್ಲ ರಾಬಿನ್ ಅವ್ರಿಗೆ. ಅದಕ್ಕೋಸ್ಕರ ಇವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ರೆ. ಖುಷಿ ವಿಚಾರ. BR ಶರತ್ತು ಸನ್ರೈಸ್ ಹೈದರಾಬಾದ್ ಇದ್ರು ಅಂತ ಕಾಣಿಸುತ್ತೆ. ಅದಾದ್ಮೇಲೆ ಚಾನ್ಸ್ ಅವ್ರಿಗೆ ಸಿಕ್ಕಿರಲಿಲ್ಲ. ಸೊ ಇವಾಗ ಒಂದು ಒಳ್ಳೆ ಆಪರ್ಚುನಿಟಿ, ಇನ್ ಕೇಸ್ ಏನಾದ್ರು 11 ಸ್ಥಾನ ಸಿಕ್ತು ಅಂತಂದರೆ ಅವ್ರು ಹಾವಳಿಗೆ ಕೊಡಲೇಬೇಕು. ಈ ಒಂದು IPL ಸ್ಟೇಜಲ್ಲಿ ಸರ್ವೈವ್ ಆಗಬೇಕು ಅಂದರೆ, ಇನ್ ಕೇಸ್ ಏನಾದ್ರು ಅವಕಾಶ ಸಿಕ್ತು 11 ಅಂತ ಅಂದಾಗ ಕಾದ್ ನೋಡೋಣ. ಬೆಸ್ಟ್ ವಿಶಸ್ ಹೇಳಲೇಬೇಕು BR ಶರತ್ಗೆ. ಅಪ್ಡೇಟ್ ಬತ್ರಿ ಇನ್ನೂ ಒಂದು ರಿಪ್ಲೇಸ್ಮೆಂಟ್ ರಿಲೇಟೆಡ್ ಅಪ್ಡೇಟ್. ಮಗ ಆಡಮ್ ಜಾಂಪಾ ಕೈ ಎತ್ತಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಆದ್ರಿಂದ ಆಡಮ್ ಜಾಂಪಾ ಅವ್ರು ಇಲ್ಲದೆ ಇರೋದ್ರಿಂದ ಮುಂಬೈನ ಆಫ್ ಸ್ಪಿನ್ನರ್ ಆಗಿರೋಂಥ ಕೊಟ್ಯಾನ್ ಅವ್ರನ್ನ ತಗೊಂಡಿದ್ದಾರೆ, ತನುಷ್ ಕೊಟ್ಯಾನ್ ಅಂತ ಒಬ್ರನ್ನ ತಗೊಂಡಿದ್ದಾರೆ. ನೋಡೋಣ ಈ ವ್ಯಕ್ತಿ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಎಲ್ಲರಿಗೂ ಬೆಸ್ಟ್ ವಿಶಸ್ ಹೇಳಲೇಬೇಕು. ಹೊಸ್ದಾಗಿ ಬರ್ತಾ ಇರೋರಿಗೆ ಈ ಥರ ಪ್ಲೇಯರ್ಸ್ಗಳು ಎಂತೆಂಥ ಮೂಮೆಂಟಲ್ಲಿ ರೀಪ್ಲೇಸ್ಮೆಂಟ್ಗಳೆಲ್ಲ ಆಗ್ಬಿಟ್ಟು ಬಂದ್ಬಿಟ್ಟು ಏನಾದರೂ ಒಂಥರ ಟೂರ್ನಮೆಂಟ್ ಇಂಪ್ಯಾಕ್ಟ್ ಮಾಡೋ ಥರ ಆಗೋಗ್ಬಿಡ್ತು ಅಂತಂದರೆ ಅದಕ್ಕಿಂತ ಒಂದು ಫೈಂಡ್ ಬೇಕಾಗಿರೋ IPLಗೆ. ಜಾಂಪಾ ಸುಮಾರು ಸಲ ಕೈ ಎತ್ತಿದ್ದಾರೆ IPLಲ್ಲಿ, ನಮ್ಮ RCBಗೂ ಎತ್ತಿದ್ದಾರೆ. ನೋಡೋಣ, ಜಾಂಪಾ ತಗೊಬೇಕು ಅಂದರೆ ನೆಕ್ಸ್ಟ್ ಆಕ್ಷನಲ್ಲಿ ಎಲ್ಲರೂ ಕೂತ್ಕೊಂಡು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ. ತಗೊಳ್ಳೋದೇ ಡೌಟ್ಫುಲ್ಲು. ಅದ್ರಲ್ಲಿ ಈ ಥರ ಎಲ್ಲ ಅವತಾರ ಮಾಡ್ತು ಅಂದರೆ ತಗೊಳಕ್ಕೆ ಹೋಗಲ್ಲ ಯಾವ ಫ್ರಾಂಚೈಸಿನೂ. ಅಪ್ಡೇಟ್ ಬಿಫೋರ್ ನಮ್ಮ ABD RCBಗೆ ಬೆಸ್ಟ್ ವಿಶ್ನ ತಿಳಿಸಿದ್ದಾರೆ. ಜೊತೆಗೆ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಬೆಸ್ಟ್ ವಿಶ್ನ ತಿಳಿಸಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಹಾಕಿದ್ದಾರೆ ಅಂತ. ಗುಡ್ ಲಕ್ ಮೈ ಬಿಸ್ಕಟ್ ಅಂತ ಹಾಕಿದ್ದಾರೆ. ಕಮಾನ್ RCB ಅಂತ ಚೇರ್ ಮಾಡಿದ್ದಾರೆ. ಎಲ್ಲ ಸಲಿನೂ ಮಗ ABD ವಿಲಿಯರ್ಸ್ ಅವ್ರ ಪ್ರೆಡಿಕ್ಷನ್ ಹೇಳ್ಬೇಕಾದ್ರೆ ಯಾರು ಗೆಲ್ತಾರೆ ಟ್ರೋಫಿನ, ಯಾರು ಬರ್ತಾರೆ ಫೈನಲ್ಸ್ಗೆ ಅಂತ ಕೇಳಿದಾಗ RCB ಅಂತ ಹೇಳ್ತಾರೆ. ಕಳೆದ 3 ವರ್ಷದಿಂದ ಹೇಳ್ತಾನೇ ಇದ್ದಾರೆ ABD ವಿಲಿಯರ್ಸ್ ಅವರು. ಈ ಸಲ ಕಪ್ ನಮ್ಮದೇ ಅಂತಲೂ ಕೂಡ ಹೇಳ್ತಾರೆ. ಸೊ ಒಳಗಡೆ ಇರೋಂಥ RCB ಬಾಯ್ ಎದ್ದುಬಿಡ್ತಾನೆ. ಹಂಗೇನೆ ಅವರು ಎಷ್ಟೇ ಆನೆಸ್ಟಾಗಿ ಹೇಳಬೇಕು ಅಂದ್ರೂ ಕೂಡ ಒಳಗಡೆ ಇರೋ RCB ಬಾಯ್ ಎದ್ದುಬಿಟ್ಟು ಇಲ್ಲಾಗರು RCBನೇ ಗೆಲ್ಲೋದು ಈ ಸಲ ಅಂತ ಎತ್ತೆತ್ತಿ ತೋರಿಸುತ್ತೆ. ಅದು ABD ವಿಲಿಯರ್ಸ್ಗೆ ಇನ್ನೂ ಜೋರಾಗಿ ತೋರಿಸುತ್ತೆ. ಸೊ ABD ವಿಲಿಯರ್ಸ್ ಅವರು ಬೆಸ್ಟ್ ವಿಶಸ್ ತಿಳಿಸಿದ್ರೆ. ನೋಡೋಣ ಫಸ್ಟ್ ಮ್ಯಾಚ್ ಏನ್ ಆಗುತ್ತೆ ಅಂತ. ಅಪ್ಡೇಟ್ ನಿತೀಶ್ ರಾಣಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿತೀಶ್ ರಾಣಾ ಹೇಳ್ತಾರೆ, ನಾನು 600 ರನ್ ಹೊಡಿಬೇಕು ಅಂತ ಅನ್ಕೊಂಡಿದ್ದೀನಿ ಈ IPL ಅಲ್ಲಿ ಅಂತ. ಆಗಲಿ, ಚೆನ್ನಾಗಾಗಲಿ. ಪಾಪ ನಿತೀಶ್ ರಾಣಾ ಅವರು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಬೇರೆಯವ್ರಿಗೆಲ್ಲ ಸಿಗ್ತಾ ಇದೆ ಆಪರ್ಚುನಿಟಿ, ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಅವರು ಕೂಡ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದಾರೆ. ಅಂದರೆ IPL ಅಲ್ಲಿ ಹೇಳ್ತಾ ಇರೋದು, ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಎಷ್ಟು ಕಷ್ಟಪಟ್ಟರು ನಂಗೆ ಆಪರ್ಚುನಿಟಿ ಅನ್ನೋದು ಸಿಗ್ತಾ ಇಲ್ವಲ್ಲ ಗ್ರೋ ಅನ್ನೋ ಥರ ಸಿಕ್ಕಾಪಟ್ಟೆ ರೀಸೆಂಟಾಗಿ ಅಪ್ಸೆಟ್ ಆಗಿರುವಂಥ ಸ್ಟೇಟ್ಮೆಂಟ್. ಜೊತೆಗೆ ಅವರ ಲೋಕಲ್ ಡೊಮ್ಯಾಸ್ಟಿಕಲ್ಲೂ ಕೂಡ ಸಿಕ್ಕಾಪಟ್ಟೆ ಕಿತಾಪತಿ ಎಲ್ಲ ಆಯಿತು. ಸೊ ಪಾಪ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದಾರೆ. ಜೋಶಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇವ್ರು ಹೇಳೋ ಥರ ಯಾರು ಆಯಿತು ಅಂದರೆ ಖುಷಿಯಾಗಿರ್ತಾರೆ ಅವ್ರು. ಬಟ್ ಹೇಳೋ ಥರ ಆಗಲಿಲ್ಲ ಅಂದರೆ ಏನೋ ದಬಾಕೊಂಡ್ಬಿಡ್ತು ಅಂದರೆ ಅದಕ್ಕಿಂತ ಅಜೀಬ್ ಆಗುವಂಥದ್ದು ಇನ್ನೂ ಒಂದಿರೋದಿಲ್ಲ. ಅರ್ಲಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನೋಡೋಣ ಅದೆಷ್ಟು ಹೊಡಿತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಬಾಯ್.